ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನೋ ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ಮರಳು ದಾಸ್ತಾನು ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಮರಳು ದಾಸ್ತಾನು ಮಾಡಲಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಿಂಚಿತ್ತೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸ್ಪೆಷಲ್ ಆಗಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ರಸ್ತೆ ಪಕ್ಕದಲ್ಲಿಯೇ ಕೂಡ ಏನು ಅಕ್ರಮ ಮರಳು ದಾಸ್ತಾನು ಮಾಡ್ತಾರೆ. ಅಕ್ರಮ ಮರಳು ದಾಸ್ತಾನು ಮಾಡಿದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಸ್ಪೆಷಲ್ ಆಗಿ ಪೊಲೀಸ್ ಅಧಿಕಾರಿಗಳೇ ಇದ್ರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಯಾರೊಬ್ಬರೂ ಕೂಡ ಈ ಅಕ್ರಮವಾಗಿ ಮರಳು ದಾಸ್ತಾನು ಮತ್ತು ಅಕ್ರಮವಾಗಿ ಏನು ಮರಳು ಮಾರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಮುಂದಾಗ್ತಾ ಇಲ್ಲ. ನಗರದ ಪ್ರಮುಖ ರಸ್ತೆಯಲ್ಲಿ, ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಅಕ್ರಮ ಮರಳು ದಾಸ್ತಾನು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಇವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಕ್ರಮ ಮರಳು ದಂಧೆಕೋರರಿಗೆ ಅಧಿಕಾರಿಗಳ ಭಯನೇ ಇಲ್ಲ. ಅಕ್ರಮ ಮರಳು ಮಾಫಿಯಾ ಆಗಿಲ್ಲ ಕೊನೆ ಅಂತ ಇದ್ದಾರೆ ಸಾರ್ವಜನಿಕರು. ಈ ಒಂದು ಅಕ್ರಮ ಮರಳು ಮಾಫಿಯಾಗೆ ರೋಸಿ ಹೋಗಿದ್ದಾರೆ ಸಾರ್ವಜನಿಕರು. ಅಕ್ರಮ ಮರಳು ಮಾಫಿಯಾ ಕೊನೆ ಇಲ್ವಾ? ದಾಸ್ತಾನು ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಅಧಿಕಾರಿಗಳ ಗಮನಕ್ಕಿದ್ರು ಯಾರೊಬ್ರು ಕೂಡ ಇದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಹಾಗಾದ್ರೆ ಈ ಒಂದು ಅಕ್ರಮ ಮರಳು ದಾಸ್ತಾನು ಎಲ್ಲಿ ಆಗ್ತಾ ಇದೆ? ಕಲಬುರಗಿ ನಗರದಲ್ಲಿ ಇಷ್ಟೊಂದು ಬೀಡು ಬಿಡೋದಕ್ಕೆ ಕಾರಣ ಏನು? ಕಲಬುರಗಿಯಲ್ಲಿ ಯಾಕೆ ಇಷ್ಟೊಂದು ಭಯ ಇಲ್ವಾ? ಪೊಲೀಸ್ ಅಧಿಕಾರಿಗಳ ಭಯ ಇಲ್ವಾ ಅನ್ನೋದು ನೋಡೋದಾದ್ರೆ, ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಅಕ್ರಮ ಮರಳು ಒಂದು ದಾಸ್ತಾನು ಆಗ್ತಾ ಇದೆ. ಆಜಾದ್ಪುರ್ ರಸ್ತೆ ಪಕ್ಕದಲ್ಲಿ ಅಕ್ರಮ ಮರಳು ದಾಸ್ತಾನಾಗಿದೆ. ಈ ಒಂದು ರಸ್ತೆಯಿಂದ ಪ್ರತಿದಿನವೂ ಕೂಡ ಪೊಲೀಸರು ಓಡಾಡ್ತಾರೆ. ಆದ್ರೂ ಕೂಡ ಇವರ ಗಮನಕ್ಕೆ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಪೊಲೀಸ್ ಸಿಬ್ಬಂದಿಗಳಿಗೆ ಮಾಹಿತಿಗಾಗಿ, ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಹೇಳೋದಾದ್ರೆ, ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿಗಾಗಿ ನಮ್ಮ ವರದಿಗಾರರು ಕರೆ ಮಾಡಿದ್ರೆ ಸಾಹೇಬರಿಗೆ ಹೇಳಿ ಅನ್ನೋ ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇವಲ ಆಜಾದ್ಪುರ್ ಮಾತ್ರ ಅಲ್ಲ, ಅನೇಕ ಕಡೆ ಈ ಒಂದು ದಾಸ್ತಾನು ಆಗ್ತಾ ಇದೆ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಅಕ್ರಮ ಮರಳು ದಾಸ್ತಾನು ಆಗ್ತಾ ಇದೆ. ಪ್ರಥಮವಾಗಿ ನೋಡ್ಬೇಕಂದ್ರೆ ಆಜಾದ್ಪುರ್ ಏನು ಸೇಡಂ ರಿಂಗ್ ರಸ್ತೆ ಇದೆ, ಸೇಡಂ ರಸ್ತೆ, ಸೇಡಂ ಹೋಗ್ತೀವಿ, ಸೇಡಂ ಹೋಗ್ತಾರಲ್ಲ ಆ ರಸ್ತೆ ಒಂದು ಮುಖ್ಯ ರಸ್ತೆ ಪಕ್ಕದಲ್ಲಿ ಆಜಾದ್ಪುರ್ ಕ್ರಾಸ್ ಬರುತ್ತೆ. ಆಜಾದ್ಪುರ್ ಕ್ರಾಸ್ನಿಂದ ಕೇವಲ 200 ಮೀಟರ್ ಮುಂದೆ ಹೋದ್ರೆ ಬಲಕ್ಕೆ ಆಜಾದ್ಪುರ್ ಹೋಗುವಂತಹ ರಸ್ತೆಯ ಬಲಕ್ಕೆ 10 ರಿಂದ 20 ಟಿಪ್ಪರ್ ಮರಳುಗಳನ್ನ ಹಾಕೊಂಡು ಅಲ್ಲಿ ಅಕ್ರಮ ದಾಸ್ತಾನು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಗೊತ್ತಿದ್ರೂ ಕೂಡ ಯಾಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ? ಇನ್ನು ಇದ್ರ ಬಗ್ಗೆ ಸಾರ್ವಜನಿಕರು ಮಾತಾಡ್ತಾರೆ. ಏನ್ ಹೇಳ್ತಾರೆ ಸಾರ್ವಜನಿಕರು ಅಂದ್ರೆ, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದು ಹೋಗ್ತಾರೆ ಸರ್, ಯಾರೊಬ್ರು ಕೂಡ ಕೇರ್ ಮಾಡೋದಿಲ್ಲ. ಹಾಗಾದ್ರೆ ಅಧಿಕಾರಿಗಳು ಯಾಕೆ ಬಂದು ಹೋಗ್ತಾರೆ? ಅದರ ಪಕ್ಕದಲ್ಲಿಯೇ CPI ಅವರ ವಾಹನ ಆಜಾದ್ಪುರ್ ರಸ್ತೆಯಿಂದ ದಿನಾಲು 1 ಅಲ್ಲ 2 ಬಾರಿ ಹೋಗುತ್ತೆ. ಆದ್ರೆ ಅಧಿಕಾರಿಗಳು ಡೋಂಟ್ ಕೇರ್. ಯಾಕೆ ಅಧಿಕಾರಿಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಬಗ್ಗೆ ಕೇಳಿದ್ರೆ ಅಲ್ಲಿನ ದಂಧೆಕೋರರು ಅಧಿಕಾರಿಗಳ ಬಗ್ಗೆನೆ ಅಸಡ್ಯವಾಗಿ ಉತ್ತರವನ್ನ ಕೊಡ್ತಾರೆ. ಇನ್ನು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅಧಿಕಾರಿಗಳ ಬಗ್ಗೆ ಇವರಿಗೆ ಭಯನೇ ಇಲ್ಲ. ಅಧಿಕಾರಿಗಳ ಬಗ್ಗೆ ಇವರಿಗೆ ಭಯನೇ ಇಲ್ಲ. ಅಧಿಕಾರಿಗಳ ಬಗ್ಗೆ ಕೇಳಿದ್ರೆ ಯಾವುದೇ ರೀತಿಯಾಗಿ ಹೆಂಗಂದ್ರೆ ಏನೂ ಮಾಡ್ಕೊಳ್ಳಲ್ಲ ಅಧಿಕಾರಿಗಳು ಅನ್ನೋ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಇನ್ನು ಅಕ್ರಮವಾಗಿ ಮರಳು ಮಾರಾಟ ಮಾಡೋದಲ್ಲದೆ ಅದರಲ್ಲಿ ಮಿಕ್ಸಿಂಗ್ ಮಾಡ್ತಾರೆ. ಏನ್ ಮಾಡ್ತಾರೆ? ಮಿಕ್ಸಿಂಗ್. ಯಾವ ರೀತಿ ಮಿಕ್ಸಿಂಗ್? ಇದು ಮಾಡೋದೇ ದಂಧೆ ಅಕ್ರಮ. ಅಕ್ರಮ ಮರಳು ಮಾರಾಟ ಮಾಡೋದಲ್ಲದೆ ಇದರಲ್ಲಿ ಮಿಕ್ಸಿಂಗ್ ಅಂದ್ರೆ ಒಂದು ಗುಣಮಟ್ಟದ ಏನು ಮರಳು ಇರುತ್ತೆ ಅದಕ್ಕೆ ಕಳಪೆ ಮಟ್ಟದ ಮರಳನ್ನ ಮಿಕ್ಸಿಂಗ್ ಮಾಡಿ ಮಾರ್ತಾರೆ.
ಕಳ್ಳತನ ಮಾಡೋದಲ್ಲದೆ ಕಳ್ಳತನದಲ್ಲಿಯೂ ಕೂಡ ಈ ರೀತಿ ಒಂದು ದಂಧೆಯಲ್ಲಿ ಸಂಪೂರ್ಣ ಮಿಕ್ಸಿಂಗ್ ದಂಧೆ ಇವ್ರದ್ದು ಇಷ್ಟಿದೆ. ಆದರೂ ಕೂಡ ಅಧಿಕಾರಿಗಳು ಸುಮ್ಮನೆ ಕೊಡ್ತಾರೆ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸರು ಯಾಕೆ ಸುಮ್ಮನೆ ಕುಳಿತಿದ್ದಾರೆ? ಕಣ್ಣೆದ್ರೆ ಈ ರೀತಿ ನಡೀತಾ ಇದ್ರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ? ಅಧಿಕಾರಿಗಳು ಮರಳು ಮಾಫಿಯಾ ನಡೀತಾ ಇದ್ರು ಕೂಡ ಇಷ್ಟೊಂದು ಗಾಂಭೀರ್ಯವಾಗಿ ಅಲ್ಲಿರ್ತಕ್ಕಂಥ ಮರಳು ಮಾರಾಟಗಾರರಾಗ್ಲಿ, ಇನ್ನು ಮರಳು ತಂದು ಹಾಕೋರಾಗ್ಲಿ, ಮರಳು ಸಾಗಾಟ ಮಾಡೋರಾಗಲಿ, ಇವ್ರಿಗೆ ಸ್ವಲ್ಪ ಭಯ ಪಡೋದಿಲ್ಲ. ಸ್ವಲ್ಪನೂ ಕೂಡ ಭಯ ಪಡೋದಿಲ್ಲ. ಎಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಈಗ. ಇನ್ನು ಆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ? ಯಾಕೆ ಅಕ್ರಮ ಮರಳು ಮಾಡೋರಿಗೆ ಇಷ್ಟು ಸಪೋರ್ಟಿವ್ ಆಗಿದ್ದಾರೆ? ನಾನು ಅವಾಗ ಹೇಳಿದೆ, ಈ ಹಿಂದೆ RJ32 ಕನ್ನಡ ಟಿವಿ ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ ಏನ್ ಶಹಾಬಾದ್ ರಿಂಗ್ ರಸ್ತೆ ಇದೆ, ಆ ಕಡೆನೂ ಕೂಡ ಅಕ್ರಮ ಮರಳು ಮಾಫಿಯಾ ಮಾಡ್ತಾ ಮರಳು ನಡೀತಾ ಇದೆ, ದಾಸ್ತಾನು ಮಾಡಿದ್ದಾರೆ. ಸುಮಾರು 8 ರಿಂದ 10 ಟಿಪ್ಪರ್ ಅಕ್ರಮ ಮರಳು ದಾಸ್ತಾನು ಮಾಡಿದ್ದಾರೆ. ಅಂದ್ರೆ ಇಲ್ಲಿಯವರೆಗೂ ಕೂಡ ಅಲ್ಲಿಯೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ಕೇಳಿದ್ರೆ ಸಾಹೇಬರಿಗೆ ಹೇಳಿ. ಯಾವ ಸಾಹೇಬರಿಗೆ ಹೇಳಬೇಕು? ಅಧಿಕಾರಿಗಳಿಗೆ ಕರೆ ಮಾಡ್ತೀವಿ, ಸಿಬ್ಬಂದಿಗಳಿಗೆ ಕರೆ ಮಾಡ್ತಾರೆ ನಮ್ಮ ವರದಿಗಾರರು, ಸಾಹೇಬರಿಗೆ ಹೇಳಿ ಅನ್ನೋ ಉತ್ತರ ನೀಡ್ತಾರೆ. ಯಾವ ಸಾಹೇಬರಿಗೆ ಹೇಳಬೇಕು? ನಿಮ್ಮ CPI ಚಂದ್ರಶೇಖರ್ ತಿಗಡಿ ಅವ್ರಿಗೆ ಹೇಳ್ಬೇಕಾ? ಏನು ಕಮಿಷನರ್ ಅವ್ರಿಗೆ ಹೇಳ್ಬೇಕಾ? ಏನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ಬೇಕಾ? ವರದಿಗಾರರು ಅಲ್ಲಿ ಹೋಗಿ ಈ ರೀತಿ ನಡೀತಾ ಇದೆ ಸರ್, ಇಲ್ಲಿ ಬನ್ನಿ ಅಂತ ಅಂದ್ರೆ ಬರೋದಿಲ್ಲ, ಕರೆ ಕೂಡ ಸ್ವೀಕಾರ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳು ಹಂಗಂದ್ರೆ ಅವ್ರು ಮಾಡ್ಕೊಂಡು ಹೋಗ್ಲಿ, ಇವ್ರು ಹೀಗೆ ಸುದ್ದಿ ಮಾಡ್ತಾರೆ, ನಾವು ಮಾಡೋದು ಮಾಡ್ಲಿ ಅಂತ ಈ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀರಿ ನೀವೆಲ್ಲ. ಆ ರೀತಿ ಆಗ್ಬಿಟ್ಟಿದೆ. ಇಷ್ಟು ಭಯ ಇಲ್ಲ ಅವ್ರ ಬಗ್ಗೆ, ಅವ್ರಿಗೆ ನಿಮ್ಮ ಬಗ್ಗೆ. ಅಧಿಕಾರಿಗಳು ಅಂದ್ರೆ ಕಾಲ ಕಸ ಮಾಡ್ಕೊಂಡಿದ್ದಾರೆ. ಅಕ್ರಮ ಮರಳು ಮಾಡೋರು, ಅಕ್ರಮ ಮರಳು ದಾಸ್ತಾನು ಆಗಿರ್ಲಿ ಮತ್ತೇನೇ ಇರಲಿ, ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಂದ್ರೆ ಅವರಿಗೆ ಭಯನೇ ಇಲ್ಲ, ಭಯ ಇಲ್ಲ ಅವ್ರಿಗೆ. ಇನ್ನು ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ದಾಸ್ತಾನು ನಡೀತಿದೆ ಅಂತ ಸುದ್ದಿ ಮಾಡಿದ್ದೀವಿ ಹಿಂದೆ, ಆವಾಗಲಾದ್ರೂ ಎಚ್ಚೆತ್ಕೊಳ್ಳೋದು. ವರದಿಗಾರರಾಗ್ಲಿ ಬೇರೆ ಪತ್ರಿಕೆಯವರಾಗ್ಲಿ ಸುದ್ದಿ ಮಾಡ್ತಾರೆ ಅಂದಾಗ ಅವರ ಮೈಯಲ್ಲಿ ಸೊಕ್ಕಿರೋದಿಲ್ಲ. ಸಮಸ್ಯೆ ಇದೆ, ಅಲ್ಲಿ ಸಮಸ್ಯೆ ಇದೆ, ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸುದ್ದಿ ಮಾಡಿರ್ತಾರೆ ವಿನಃ ಏನವ್ರ ಮೈಯಲ್ಲಿ ಸೊಕ್ಕ, ನಮ್ಮ ಮೈಯಲ್ಲಿ ಸೊಕ್ಕಿದೆನಾ ಸುದ್ದಿ ಮಾಡೋಕೆ? ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ರಿ ಅಂತ ಕೇಳಿದ್ರೆ ಯಾರೊಬ್ರು ಕೂಡ ಉತ್ತರ ಕೊಡೋದಿಲ್ಲ. ಹಾಗಾದ್ರೆ ಅಧಿಕಾರಿಗಳ ಬಗ್ಗೆ ಅವ್ರು ಹೇಳಿರೋ ಅನೇಕ ವಿಷಯಗಳಿವೆ. ಅವುಗಳನ್ನ ಹೇಳ್ತಾ ಹೋದ್ರೆ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇರೋದಿಲ್ಲ. ಈ ಅಕ್ರಮ ಮರಳು ಮಾರಾಟ ಮಾಡ್ತಾ ಇರೋರು, ದಾಸ್ತಾನ ಮಾಡ್ತಾ ಇರೋರ ಬಗ್ಗೆ ಮಾಹಿತಿ ಕೊಟ್ಟರು ನೀವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಸಿಸ್ಟಮು ಅನ್ನೋ ಒಂದು ಬಹಳಷ್ಟು ಸಮಸ್ಯೆ ಕಾಡ್ತಾ ಇದೆ, ಯೋಚನೆ ಬಂದು ಕಾಡ್ತಾ ಇದೆ. ಇನ್ನು ಈ ಒಂದು ಅಕ್ರಮ ಮರಳು ದಾಸ್ತಾನು ಮಾಡಿದ್ದು ಎಲ್ಲಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ವಿವರವನ್ನ ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದೀವಿ. ಇದ್ರ ಬಗ್ಗೆ ಕಲಬುರಗಿಯ ನಗರ ಪೊಲೀಸ್ ಆಯುಕ್ತರು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ನಿಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಇದು ನೇರವಾಗಿ ಹೇಳ್ತಾ ಇದ್ದೀನಿ, ಕ್ರಮ ತೆಗೆದುಕೊಳ್ಳೋದಿಲ್ಲ, ಸಾಧ್ಯನೂ ಇಲ್ಲ. ಕಲಬುರಗಿ ಪೊಲೀಸ್ ಏನು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಇದೆ, ಈ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮಗಳು ನಡೀತವೆ. ಆದರೂ ಕೂಡ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇಷ್ಟೊಂದು ಅಕ್ರಮವಾಗಿ ಮರಳು ದಾಸ್ತಾನು ಮಾಡಿದ್ದಾರೆ, ಬನ್ನಿ ಅಂತ ಹೇಳಿದ್ರೆ ಸಾಹೇಬ್ರಿಗೆ ಕರೆ ಮಾಡಿ ನೀವು ಅಂತ.
ಆ ವ್ಯಕ್ತಿ ಸಿಬ್ಬಂದಿ ಹೆಸರು ಹೇಳಲ್ಲ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಸಿಬ್ಬಂದಿಯವರು ಇನ್ನೊಬ್ಬ ಸಿಬ್ಬಂದಿ ಇದ್ದಾರೆ, ಅವರಂತೂ ಕರೆನೇ ಸ್ವೀಕಾರ ಮಾಡೋದಿಲ್ಲ. ಅವರು ಕರೆ ಸ್ವೀಕಾರ ಮಾಡೋದೇ ಇಲ್ಲ. ಸರ್ ಈ ರೀತಿ ಇದೆ, ಅಲ್ಲಿ ಹೋಗಿರ್ತಕ್ಕಂಥ ಯಾರೇ ಸಾಮಾಜಿಕ ಹೋರಾಟಗಾರರು ಹೋಗಿರ್ಬೋದು, ಬೇರೆ ವರದಿಗಾರರು ಹೋಗಿರ್ಬೋದು, ಅವರನ್ನ ಹೊಡೆದ್ರೂ ಕೂಡ ಇವರು ಬರೋದಿಲ್ಲ. ಇಂತಹ ಪರಿಸ್ಥಿತಿ ಈಗ ಬಂದು ನಿಂತಿದೆ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಜಾದ್ಪುರ್ ರಸ್ತೆ ಹತ್ತಿರ, ರಸ್ತೆ ಪಕ್ಕದಲ್ಲಿಯೇ ಸಿದ್ಧಾರ್ಥ ಮೂಕ ಶಾಲೆ ಇದೆ, ಸಿದ್ಧಾರ್ಥ ಶಾಲೆ ಇದೆ, ಮೂಕ ಮತ್ತು ಕಿವುಡ ಶಾಲೆ ಇದೆ. ಅದರ ಡೆಡ್ ಅಪೋಸಿಟೇ ಇದೆ, ಹೋಗಿ ನೋಡೋಣ. ಅಕ್ರಮ ದಾಸ್ತಾನು ಮಾಡ್ತಾ ಇದ್ದಾರೆ, ಸೀಲ್ ಮಾಡಿ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ತಾರ ಇಲ್ವಾ ಅನ್ನೋದನ್ನು ನೋಡೋಣ. ಅಲ್ಲದೆ ಒಂದು ವೇಳೆ ಇದರ ಬಗ್ಗೆ ಇದು ಇಲ್ಲಿಗೆ ಆಯ್ತು, ಇಷ್ಟೇ ಸುದ್ದಿ ಮಾಡಿದ್ವಿ, ಇವ್ರು ನೋಡಿದ್ರು ಸುಮ್ಮನೆ ಕುಳಿತುಕೊಂಡ್ರು, ಆದರೆ ಮುಂದಿನ ಇನ್ನು ಹಲವಾರು ಅಕ್ರಮಗಳಿವೆ. ಅವುಗಳನ್ನು ಬಯಲಿಗೆಳುವಂತಹ ಕೆಲಸವನ್ನ ನಮ್ಮ RJ32 ಕನ್ನಡ ಟಿವಿ ಮಾಡುತ್ತೆ ಅಂತ ಹೇಳ್ತಾ, ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ ಟಿವಿ. ನಮಸ್ಕಾರ.